ಎಷ್ಟು 1000 ಆ್ಯಂಡ್ ಈಗ ಕಮಿಂಗ್ ಟು ಜ್ಯುವೆಲ್ರಿ ಪಾರ್ಟ್. ಓಕೆ, ಆಲ್ ರೈಟ್. ನಮ್ಮ ಮೊಮ್ಮಗಳನ್ನೇ ಮರ್ತ ಅಜ್ಜಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಐ ಥಿಂಕ್ ಇದೇ ಸಖತ್ತಾಗಿ ಕಾಣ್ತಿದೆ. ಇದು ಯಾವಾಗ ಬಂದು ಕೂರ್ತೆ? ರಿಂಗ್ ಎಲ್ಲಿದೆ? ಏನ್ ಪ್ರೀತಿ ನೋಡಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. Hey guys, today I'm wearing this outfit red with pink border, a beautiful saree. ಅವತ್ತು ನಾನು ಸ್ಯಾರಿ ಶಾಪಿಂಗ್ ಹೋದಾಗ ತೊಗೊಂಡಿದ್ನಲ್ಲ ಅದೇ ಸ್ಯಾರಿ. ಇದು ಸೋ ಬ್ಯೂಟಿಫುಲ್. ಆ್ಯಂಡ್ ಇದು ಬ್ಲೌಸ್ ಹೇಗೆ ಸ್ಟಿಚ್ ಮಾಡಿಸಿದ್ದೀನಿ ನೋಡಿ. ಸೊ ಕಂಪ್ಲೀಟ್ ಹೈ ನೆಕ್, ಬ್ಯಾಕ್ ಫುಲ್ ಕವರ್, ಸೊ ವಿತ್ ಕಾಲರ್ ಬಂದಿದೆ. ದಿಸ್ ಇಸ್ ಬ್ಲ್ಯಾಕ್ ಡಿಸೈನ್ ಆ್ಯಂಡ್ ದಿಸ್ ಇಸ್ ಸ್ಲೀವ್. ಫ್ರಂಟ್ ಅಂತೂ ತುಂಬ ಕ್ಯೂಟ್ ಆಗಿದೆ. ಲೈಕ್ ಈ ರೀತಿ ಕಟ್ ಬಂದಿದೆ. ಸೊ ಜಸ್ಟ್ 1 ಮಿನಿಟಲ್ಲಿ ಪಡ ಅಂತ ರೆಡಿಯಾಗಿ ಬರ್ತೀನಿ ನೋಡಿ. ಐ ಆಮ್ ಜಸ್ಟ್ ಇನ್ ಲವ್ ವಿತ್ ದಿಸ್ ಬ್ಲೌಸ್. ಇದು ಸ್ಮಾಲ್ ಬಫ್ ಇಟ್ಟಿದ್ದೀನಿ, ಜಾಸ್ತಿ ಬರಬಾರ್ದು ಅಂದರೆ ಚೂರು ಬಫ್ ಇಡಿ ಅಂತ ಹೇಳಿ ಸ್ಟಿಚ್ ಮಾಡಿಸಿದ್ದು. ಸೊ ಈ ರೀತಿ ಬಂದಿದೆ. ಆ್ಯಕ್ಚುಲಿ ಇದೆಲ್ಲ ಸ್ವಲ್ಪ ಕವರ್ ಆಗುತ್ತೆ, ಸ್ಯಾರಿ ಹಾಕೋಬಿಟ್ರೆ ಡಿಸೈನ್ ಕವರ್ ಆಗುತ್ತೆ, ಬಟ್ ಹಾಗೆ ಚೆನ್ನಾಗಿದೆ. ಮಮ್ಮಿ ಯಾಕಮ್ಮ ಗೈಸ್, ನಮ್ಮ ಅಮ್ಮಂಗೆ ವೀಡಿಯೋ ಆಫ್ ಮಾಡ್ಬೇಕಂತ. ವೀಡಿಯೋ ಇದ್ರೆ ಬರೋಣ. ಇದು ಎಷ್ಟು ಟಕ್ ಮಾಡ್ಬೇಕು ನೋಡ್ಬಾ. ಅದು ಯಾಕೆ ಹಂಗೆ ಆಡ್ತಿದ್ಯಾ ನೋಡಿ, ಹೆಂಗೆ ಆಡ್ತಾರೆ ಹೋಗೋ ಟೈಮಲ್ಲಿ. ಒಳ್ಳೆ ಮುಸ್ಲಿಂ ಥರ ನೀನು ಹೋಗ್ ನೀನು. ನನ್ಗೆ ಯಾಕಾದ್ರೂ ಕರ್ದೆ ಅನ್ನಿಸ್ತಿದೆ. ನಾನೇ ಹುಡ್ಕೊತೀನಿ, ಹೋಗು. ಎಲ್ಲರೂ ಹೋಗೋದಕ್ಕೆ ಬೆಳಗ್ಗೆನೇ ನಾನು ಮೂಡ್ ಆಫ್ ಮಾಡೋದು. ನನ್ನ ಇಷ್ಟ ಅದು, ನಾನು ವೀಡಿಯೋ ಮಾಡ್ತೀನಿ. ಗೈಸ್ ನಾನು ಸ್ಯಾರಿ ಉಡ್ಕೊಂಡು ಬರ್ತೀನಿ. ಗೈಸ್ ಈ ಸ್ಯಾರಿ ಆಗೋತ್ತಿಗೆ ಈಸಿಯಾಗಿ ಉಡ್ಬೋದು, ನಾನು ಒಬ್ಬಳೇ ಉಡ್ಕೋಬೋದು ಆರಾಮಾಗಿ, ಯಾಕಂದ್ರೆ ನಾನು ಸಿಂಗಲ್ ಪಿನ್ ಮಾಡಿದ್ದೀನಿ. ಆ್ಯಂಡ್ ಈಗ ಕಮಿಂಗ್ ಟು ಜ್ಯುವೆಲ್ರಿ ಪಾರ್ಟ್. ಸೊ ನಮ್ಮಮ್ಮ ಎಷ್ಟು ತೆಗೆದಿಟ್ಟಿದ್ದಾರೆ, ಇವತ್ತು ಹಾಕೋ ನೀನು ಅಂತ. ಸೊ ಜುಮ್ಕಿ ಚೆಂದ ಕಾಣುತ್ತಲ್ಲ. ಬ್ಯಾಂಗಲ್ಸೇ ಯಾವ್ದು ಹಾಕ್ಕೊಳ್ಳಿ ಅಂತ ಗೊತ್ತಾಗ್ತಿಲ್ಲಮ್ಮ. ಗ್ರೀನ್ ಹಾಕೊಂಡ್ಲ, ಬರೀ ಇದೊಂದು ಸಿಂಪಲ್ ಹಾಕೊಂಡ್ಲ ಅಂತ. ನನಗೆ ಈ ಥರ ಅರ್ಜೆಂಟಲ್ಲಿ ಈ ಥರ ಹುಕ್ಕಿಂದ ಅದಕ್ಕೆ ಇಷ್ಟ ಗೈಸ್. ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ಗೋಲ್ಡ್ ಜುಮ್ಕಾದಲ್ಲಿ ಹುಕ್ಕಿಂದ ತೊಗೊಳ್ಳಿ, ನಿಮಗೂ ಈಸಿ ಆಗುತ್ತೆ. ಆ್ಯಂಡ್ ಬ್ಯಾಂಗಲ್ಸು ಅಷ್ಟೇ, ಲೈಕ್ ಈ ಥರ ಸ್ಕ್ರೂದಾದರೂ ಈಸಿ ಆಗುತ್ತೆ. ನಿಮಗೇನು ಹಿಂಗೆ ಹಾಕೋಬೇಕು ಅಂತೇನಿಲ್ಲ, ಹೀಗೆ ಸ್ಕ್ರೂ ಬಿಚ್ಚಿದ್ರೆ ಹಾಕೋಬೋದು. ನನಗೆ ಈಗ ಕನ್ಫ್ಯೂಷನ್ ಇದೆ ಗೈಸ್, ಇದು ಒಂದೇ ಬ್ಯಾಂಗಲ್ ಹಿಂಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತಾ, ಅಥವಾ ಫುಲ್ ರೆಡ್ ಬ್ಯಾಂಗಲ್ಸ್ ಅಥವಾ ಗ್ರೀನ್ ಬ್ಯಾಂಗಲ್ಸ್ ಆ ಕಡೆ ಈ ಕಡೆ ಹಾಕ್ಕೊಂಡು ಈ ಬ್ಯಾಂಗಲ್ ಹಾಕ್ಕೊಂಡ್ಲಾ ಅಂತ ಕನ್ಫ್ಯೂಷನ್ ಇದೆ. ಬ್ಯಾಂಗಲ್ಲೇ ಗೊತ್ತಾಗ್ತಾ ಇಲ್ಲ ನನಗೆ. ಸದ್ಯಕ್ಕೆ ಬ್ಯಾಂಗಲ್ ಬಿಟ್ಟು ನೆಕ್ಲೆಸ್ ಹಾಕ್ಕೊಳ್ಳೋಣ. ಐ ಥಾಟ್ ಇದೊಂದು ಚೆನ್ನಾಗಿ ಕಾಣುತ್ತೆ ಸಾಕು ಅಂತ. ಗೆಟ್ ರೆಡಿ ವಿತ್ ಮೀ ಫಾರ್ ಆ್ಯನ್ ಎಂಗೇಜ್ಮೆಂಟ್. ಇವತ್ತು ನನ್ನ ಕಸಿನ್ ಎಂಗೇಜ್ಮೆಂಟ್. ರೇಷ್ಮೆ ಸೀರೆ ಉಡೋಣ ಅಂದರೆ ನನಗೆ ಕ್ಯಾರಿ ಮಾಡೋಕ್ಕೆ ಅದಷ್ಟು ಇಬ್ಬರ ಸ್ವಲ್ಪ ಹಿಂಸೆ ಆಗುತ್ತೆ. ಅಮ್ಮ ನೋಡು, ಪಿನ್ನೇ ಬಿದ್ದೋಯ್ತದೆ. ಏನು ಹಾಕಿದ್ಯಾ ಪಿನ್ನು? ಎಂತ ಹಾಕಿದ್ಯಾ? ಅದಕ್ಕೆ ಡಿಸೈನ್ ಪಿನ್ ಎಲ್ಲ ಮೇಲೆ ಹಾಕೋಣ ಅಂತ. ಇದು ಒಳಗಡೆ ಏನು ಹಾಕಿದ್ಯಾ? ಹಿಂದೆ ಹಾಕೋಬೇಕಾದ್ರೆ ಫುಲ್ ಹಿಂಗೆ ಕುತ್ತಿಗೆ ಹಿಂಗೆ ಮುಚ್ಚಂಗೆ ಹಾಕ್ಬೇಡ, ನನಗೆ ಸಿಟ್ಟು ಬರುತ್ತೆ. ಚಂದ ಇರೋದು ಇಲ್ಲಿ ಹಿಂದೆ ಹಾಕಮ್ಮ, ಅಷ್ಟು ಒಳಗೆ ಯಾಕೆ ಹಾಕ್ತಿದ್ಯಾ? ನಾನು ಹೇಳ್ತಿರೋದೇನು ಇಲ್ಲಿ. ಇಲ್ಲಿ ಹಿಂಗೆ ಇಲ್ಲ ಹಾಕು, ಇಲ್ಲೆಲ್ಲ ಔಟ್ ಸೈಡ್ ಹಾಕ್ಬಿಡ್ಲಾ ಪಿನ್ನ? ಒಳಗಡೆಯಿಂದ ಕೈ ಹಾಕ್ಬೇಕಲ್ಲ ನಾನು ಹೇಳ್ತಿರೋದು. ಅದಕ್ಕೆ ಡಿಸೈನ್ ಪಿನ್ ತಗೋಬಾ. ಡಿಸೈನ್ ಪಿನ್ ಜಾತ್ರೆ ಥರ ಕಾಣುತ್ತೆ. ಜಾತ್ರೆ ಎಲ್ಲರೂ ಹಾಕ್ತಾರೆ, ನೀನು ಯಾಕಂದ್ರೆ ಜಾತ್ರೆ ಅಂತಿಲ್ಲ. ಇಷ್ಟು ಒಳಗೆ ಕೈ ಹಾಕ್ತೀನಿ ನಾನು. ಹೆಂಗೆ ಹಾಕ್ಲಿ? ಇಲ್ಲಿಂದ ಹಿಂಗೆ ಹಾಕಬೇಕು. ಹಿಂಗೆ ಹಾಕ್ಲಿ, ಈಗ ಹಾಕ್ಲ. ಈಗ ಹಾಕು ಹಾಕು ಹಾಕು. ಹಿಂಸೆ ಕೊಡ್ತೀಯ? ನಾನು ಏನು ಹಿಂಸೆ ಕೊಟ್ಟೆ? ಒಂದು ಪಿನ್ ಹಾಕಕ್ಕೆ ಇಷ್ಟು ಹಿಂಸೆ ಅಲ್ಲ. ಡಿಸೈನ್ ಬೇಡ ಅಂತೇಳಿ ಇದೆಷ್ಟು. ಏನು ಡಿಸೈನ್ ಬೇಡ ಅಂದೆ? ನೀನೇ ತಾನೆ ಫುಲ್ ನೆಕ್ ಹೊಲಿಸು ಅಂತ ಹೇಳಿ ಹೊಲಿಸಿದ್ದು. ಎಲ್ಲ ಪಿನ್ ಹೇಳ್ತಿರೋದು ನಾನು. ಸರಿ, ಡಿಸೈನ್ ತಗೊಬರ್ತೀನಿ ಬಿಡು. ಇದು ಹಾಕಿದ್ದೀನಿ ನೋಡಿ. ನೀನೆಲ್ಲ ಕಿತ್ಬರಂಗೆ ಹಾಕ್ತೀಯ ಪಿನ್ನ. ನೀನು ಹಂಗೆ ಹೇಳ್ಕೊಂಡು ಏನಾಗುತ್ತೆ?
ಯಾವ ಬ್ಯಾಂಗಲ್ ಹಾಕ್ಲಿ ಅಮ್ಮ? ಇದೊಂದೇ ಹಾಕ್ಕೊಬಿಡ್ತೀನಿ, ನನಗೆ ಸಿಂಪಲ್ ಅನ್ನಿಸ್ತಿದೆ. ಈ ಕಡೆ ಕೈಗೆ ವಾಚ್ ಹಾಕೊಂಡು ಇದೊಂದೇ ಬ್ಯಾಂಗಲ್ ಹಾಕ್ಕೊತೀನಿ. ಐ ಥಿಂಕ್ ಇದೊಂದೇ ಚೆನ್ನಾಗಿ ಕಾಣುತ್ತೆ. ಇದು ಮುಚ್ಚಬೇಕು. ಇದು ಬೇಡ. ಇಲ್ಲಿ ಇದ್ರಲ್ಲಿ ಒಂದು ಬ್ಯಾಂಗಲ್ ಇದೆ, ಅದು ಬೇಡ. ವಾಚ್ ಹಾಕೊಂತೀನಿ. ಚೆನ್ನಾಗಿ ಕಾಣಲ್ಲ, ಇಷ್ಟೇ ಚೆನ್ನಾಗಿ ಕಾಣುತ್ತಲ್ಲ. ಏನಂತೀನಿ ನೀನು? ಕೊಡು ಗ್ರೀನ್. ಗೈಸ್, ಗ್ರೀನ್ ಬ್ಯಾಂಗಲ್ ಚೆನ್ನಾಗಿ ಕಾಣುತ್ತೆ ಈ ರೀತಿ ಹಾಕೊಂಡ್ರೆ. ಐ ಥಿಂಕ್ ಇದೇ ಸಖತ್ತಾಗಿ ಕಾಣ್ತಿದೆ. ಅಮ್ಮ ಇದೇ ಹಾಕೊತೀನಿ, ತುಂಬ ಚೆನ್ನಾಗಿ ಕಾಣುತ್ತೆ ಹಿಂಗೆ. ಎಷ್ಟೇ ಬೇಗ ರೆಡಿ ಆಗಬೇಕು ಅಂದ್ಕೊಂಡ್ರೂ ಆಗಲ್ಲ. 9 ಗಂಟೆಗೆ ಹೋಗಬೇಕು ಅಂದ್ಕೊಂಡು 9:15 ಇಲ್ಲ ಆಯಿತು. 6 ಗಂಟೆಗೆ ಎದ್ದಿದ್ದು 9 ಗಂಟೆಗೆ ಹೋಗೋಕ್ಕೆ, ಬಟ್ ಆದರೂ ಲೇಟ್ ಆಯಿತು. ಆ ಕಡೆಯಿಂದ ಬಂದು ಕೂತ್ಕೋ. ರೆಡಿ ಆದಾಗಲೇ ಏನು ರೀಲ್ಸ್ ಮಾಡೋಕ್ಕಾಗಲ್ಲ, ಟೈಮೇ ಇರೋಲ್ಲ. ಯೂಶ್ವಲಿ ಏನೇನೋ ಪ್ಲ್ಯಾನ್ಸ್ ಇರುತ್ತೆ ರೀಲ್ ಮಾಡಬೇಕು ಅಂತ, ಬಟ್ ರೆಡಿ ಆಗೋಕ್ಕೆ ಟೈಮ್. ಫ್ರೀ ಇದ್ದಾಗಲೇ ನಾವು ರೀಲ್ಸ್ ಮಾಡೋಕ್ಕಾಗೋದು, ಅವಾಗ ನಾವು ಡ್ರೆಸ್ಸೇ ಆಗೋದು. ಫೈನಲಿ ಈ ಬ್ಯಾಂಗಲ್ಸ್ ಹಾಕ್ಕೊಂಡಿದ್ದೀನಿ. ಸೊ ರೆಡ್ಡಿಗೆ ಒಂಥರ ಗ್ರೀನ್ ಚೆನ್ನಾಗಿರುತ್ತೆ ಅಂತ ಐ ಡಿಸೈಡೆಡ್ ಟು ವೇರ್ ದಿಸ್ ಬ್ಯಾಂಗಲ್ಸ್ ಗೈಸ್. ನಾನು ವೈಟ್, ನಮ್ಮ ಮಮ್ಮಿನೂ ವೈಟ್, ನಮ್ಮಪ್ಪ ವೈಟ್. ವೈಟ್ ಇವತ್ತಿನ ಕಂಟೆಂಟ್ ಏನು ಅಂದರೆ, ಎಂಗೇಜ್ಮೆಂಟ್ಗೆ ನಾನ್ ವೆಜ್ ಮಾಡ್ತಾರಾ? ಹೌದು, ಇಲ್ಲೊಬ್ರು ಮಾಡ್ತಿದ್ದಾರೆ ಅಲ್ವೇನಪ್ಪ? ಫೋಲ್ಡ್ ಬರ್ತಾ ಇದೆ ಕರೆಕ್ಟಾಗಿ, ಸಾರಿಗೆ ಹಾಕಿಲ್ಲ. ಹೌದು, ಇನ್ನೊಂದು ಕೆಳಗೆ ಹಾಕ್ಬೇಕಷ್ಟೇ. ಇದು ನೋಡಿ, ಹಿಂಗೆ 2 ಬರಬಾರ್ದು, ಹಿಂಗೆ ಕುತ್ಕೋಬೇಕದು. ಅಲ್ಲಿಂದ ಲೂಸ್ ಬಂದಾಗ ಬರುತ್ತೆ. ಇನ್ನೂ ಒಂದು 2 ಹಾಕ್ಬೇಕಷ್ಟೇ. ಅದಕ್ಕೆ ಹಾಕೋಕೆ ಸ್ವಲ್ಪ ಟೈಮ್ ಎಲ್ಲರದು ಹಾಕಿ ನೀನೇ ಕುತ್ಕೊಂಡು ಕಲ್ತ್ಕೋಬೇಕು. ಯಾರು ಹಿಂದೆ ಹೆಂಗೆ ಹಾಕೊಳಕ್ಕಾಗತ್ತೆ? ನಾನೇ ಕುತ್ಕೊಂಡೆ. ಎಸ್, ನೀನೀಗ ನಾನು ಹಾಕ್ಲಿಲ್ವಾ? ಅಯ್ಯೋ, ನಾನು ಫಸ್ಟೇ ಹಾಕ್ಕೊಂಡಿದ್ದೆ. ಅದು ಒಂದು ಇದು ಹೈ ಕಾಲರ್ ಬಗ್ಗದ ಬೆಳಗಾದ ಹೋಗಿ ಬಾನಂತವರಿಗೆ ಸಂತೆ ನಡೀತಿದ್ದ ಜಾಗ ಈಗ ಹೆಂಗೆ ಮಾಡಿದ್ದಾರೆ, ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಬಿಸಿಲು ಅಂತ ನಮ್ಮೂರು ನೋಡಿ ತುಂಬ ದಿನಗಳೇ ಆಯಿತು. ಸಂತೆ ಬೀದಿ, ಅದು ಸಂತೆ ಬೀದಿ. ಈ ರೋಡು ಅಷ್ಟೇ ಎಕ್ಸ್ಟೆಂಡ್ ಮಾಡಲೇ ಇಲ್ಲ, ಇದು ಚಿಕ್ಕದಿದೆ. 2 ಬಸ್ ಬಂದರೆ ಸೈಡ್ ಕೊಡೋಕ್ಕೆ ಕಷ್ಟ ಆಗುತ್ತೆ. ಫೋಟೋಶೂಟ್ ನಡೀತಾ ಇದೆ ನೋಡಿ. ನನ್ನ ಕ್ಯೂಟೀಸ್ ಬರ್ತಾರೆ ನನ್ನ ಹತ್ರ. ಹಾಯ್, ಶೂಸ್ ಇದೆ, ರಿಮೂವ್ ಮಾಡಬೇಕಾ? ಟೆಂಪಲ್ ಇದೆ, ಶಿವನ ದೇವಸ್ಥಾನ ಇದೆ ಇಲ್ಲಿ.
ಯಾಕೆ ಮುಟ್ಬೇಡ? ಹಾಂ 5 ದಿನ ಆಯ್ತು. ಹೋಗಂಗಿಲ್ಲ ಹಂಗೆ ನನ್ನ ಮಗನ ಪೇಮೆಂಟ್ ಬರ್ತೀನಿ ಅಪ್ಪ ಪಪ್ಪ ಎಲ್ಲ ಅಲ್ಲೇ ಇದ್ದಾರಲ್ಲ. ಎಲ್ಲರೂ ಬಂದ ಎಷ್ಟು ಬಂದಲ್ಲಿದ್ದಾರಾ? ಹಾಂ ಸುಪ್ರೀಂ ಅಮ್ಮ ಚೆನ್ನಾಗಿದೆಯಾ? ದೇವಸ್ಥಾನಕ್ಕೆ ಹೋಗಿದ್ವಿ, ಬಂದು ಒಂದು 1/4 ಗಂಟೆ ಆಗಿದೆ. ಇದು ಬ್ಲಾಗಿಗೆ ಕಟ್ ಮಾಡು. ಏ ಉದ್ದದ ತೆಗಿ. ಯಾವಾಗ ಬಂದ್ರಿ ನೀವು? ಹಾಂ ಯಾವಾಗ ಬಂದ್ರೆ? ನೆನ್ನೆನೇ ಬಂದೆ. ಇಲ್ಲೇ ದೇವಸ್ಥಾನದಲ್ಲೂ ಉಳ್ಕೊಂಡಿದ್ವಿ. ಅಮ್ಮ ಎಲ್ಲ ದೇವಸ್ಥಾನದಲ್ಲಿದೆ. ಹೋಗು. ಚೆನ್ನಾಗಿದ್ದೀರಾ ಅಜ್ಜಿ? ಈಗ ಹಂಗೆ ಅಡ್ಡಾಡ್ತೀವಿ. ಗೊತ್ತಾಯ್ತಾ? ಅಜ್ಜಿ ಆಯ್ತು ನಾನು ನನ್ನ ಮೊಮ್ಮಗಳು, ಇವ್ರ ಮೊಮ್ಮಗಳು. ನನ್ನ ಮೊಮ್ಮಗಳು. ಹೌದಾ? ಕೆಲಸಕ್ಕೆ ಇಷ್ಟು ಬೇಗ ಮರ್ತೋಗ್ಬಿಟ್ಟಿದ್ದೀರ ನನ್ನ. ನಿಂಗೆ ಗೊತ್ತು, ನಮ್ಮ ಸ್ವಂತ ಅಜ್ಜಿಗೆ ನಾನು ಯಾರು ಅಂತ ಗೊತ್ತಾಗಲಿಲ್ಲ. ಅಲ್ಲಿಂದ ಬಂದ್ಮೇಲೆ ನಮ್ಮ ಅಜ್ಜಿಗೆನೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ. ಮೊಮ್ಮಗಳನ್ನೇ ಮರ್ತ ಅಜ್ಜಿ. ಅಯ್ಯೋ ಅಜ್ಜಿ, ಹಿಂಗಾದ್ರೆ ಹೆಂಗೆ? 60 ಅರಳು ಮರಳು ಹೋಗಿ. ಆಫ್ ಮಾಡಿ. ಬಾಸ್ ವಸ್ತಿಕ್, ಕೃತಿಕಾ, ಇದರಲ್ಲಿ ಯಾರ್ಯಾರು ಮಿಸ್ಸಿಂಗು? ಚಿನ್ನು ಮಿಸ್ಸಿಂಗು. ಅವನು ನಿಮ್ಮ ಅಪ್ಪನ ಜೊತೆ ಹೋಗಿದ್ದಾನೆ ಬಾಳೆಹಣ್ಣು ತರಕ್ಕೆ. ನೋಡು, ನಿನ್ನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಎಲ್ಲ ನಾನು ಯೂಟ್ಯೂಬ್ ಬ್ಲಾಗ್ ನೋಡಿ ಬರ್ತೀರಾ, ಓಕೆನಾ? ಬಾಯ್ ಬಾಯ್. ಎಲ್ಲ ದೇವಸ್ಥಾನದ ಒಳಗಿದ್ದಾರೆ, ಬಟ್ ಅನ್ಫಾರ್ಚುನೇಟ್ಲಿ ನಾನು ಟೆಂಪಲಿಗೆ ಹೋಗೋ ಹಂಗಿಲ್ಲ ಇವತ್ತು. ಸೊ ನಾನು ಆಚೆ ಕಡೆನೇ ಕೂತಿದ್ದೀನಿ. ಆ್ಯಂಡ್ ನಮ್ಮಪ್ಪ ನೋಡಿ ಅಲ್ಲೇ ಎಲ್ಲೋ ಇಲ್ಲಿ ಓಡಾಡ್ತಿದ್ದಾರೆ. ಆ್ಯಂಡ್ ಎಂಗೇಜ್ಮೆಂಟ್ ಫಂಕ್ಷನ್ ನಡೆಯೋದು ಇಲ್ಲಿ ಸ್ಟೇಜ್ ಹಾಕಿದ್ದಾರೆ ಇಲ್ಲಿ. ಆ್ಯಂಡ್ ಊಟ ಅಲ್ಲಿ, ಊಟದ ಹಾಲ್ ಅದು. ಸೊ ಇಲ್ಲಿ ವ್ಯೂ ನೋಡಿ, 360 ಡಿಗ್ರಿ ವ್ಯೂ. ಹೀಗೆ ಹೊಟ್ಟೆ ಹಸಿತಿದೆ ಅವರಿಗೆ. ಬೆಳಗ್ಗೆನೇ ಎಷ್ಟು ಗಂಟೆಗೆ ಬಂದ್ರಿ ನೀವು? ಬೆಳಗ್ಗೆ 7:30ಗೆ ಬಂದಿದ್ದಾರೆ. ಸೊ ತಿಂಡಿ ಡೈನಿಂಗ್ ಹಾಲಲ್ಲಿ ನೋಡೋಣ. ಅವನು ಆಲ್ರೆಡಿ ತಿಂದಿದ್ದಾನೆ. ತುಂಬ ಚೆನ್ನಾಗಿದೆ ಅಕ್ಕ, ಟೊಮೆಟೊ ಬಾತು, ಕಾಫಿ. ಹೋಗಿ ಬೇಜಾರೇನಂದ್ರೆ ಬರ್ತಡೇಗೆ ಬರಲಿಲ್ಲಲ್ಲ, ಭಾಳ ಬೇಜಾರಿತ್ತು. ಅಯ್ಯೋ, ನಾನು ಅವತ್ತು ಹೇಳಿದ್ನಲ್ಲ, ಅವತ್ತು ಟೆಂಪಲಿಗೆ ಹೋಗಿದ್ವಾ, ಮತ್ತೆ ವರ್ಕ್ ಬೇರೆ ಇತ್ತು, ಎರಡೂ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಅತ್ತೆ. ಹಾಗಾಗಿ ಇದೇನಿದಿಷ್ಟು ನೀರಾಗಿ ಹೋಗ್ಬಿಟ್ಟಿದೆ. ಅಪ್ಪ ಈ ಹುಲ್ಲು ಇಲ್ಲೊಂಚೂರು ಇದಾಕ್ಬಿಟ್ಟಿದ್ರೆ ಇದಾಗಿರೋದು. ನಮ್ಮನ್ನು ಬಿಟ್ಟು ತಿಂಡಿ ತಿಂತಿದ್ದಾರೆ. ಅದೇ ನಮ್ಮ ಸಣ್ಣ ಮಾವ ನೋಡಿ ಗೈಸ್, ಹೆಂಡತಿಗೆ ಹಾಕ್ಕೊಡ್ತಿಲ್ಲ, ಹಾಗೆ ತಿಂತಿದ್ದಾರೆ. ತಿನ್ಸು ತಿನ್ಸು ತಿನ್ಸು. ಹಾಂ ತಿನ್ಸು. ಎಷ್ಟು ಲವ್ ನೋಡಿ, ಏನು ಪ್ರೀತಿ ನೋಡಿ ಗೈಸ್, ತುಂಬಾನೇ. ಹಾಂ ವ್ಲಾಗಿಂಗ್ ಮಾಡ್ತಾ ಇದ್ದೀವಿ, ನೀವು ಬರ್ತೀರಾ? ಹಾಯ್ ಅನ್ನಿ. ಅಜ್ಜಿ ಕಾಫಿ ಕುಡಿತೀಯಾ? ನಾನು ಫಸ್ಟ್ ಕಾಫಿ ಕುಡಿದು ಬಿಡ್ತೀನಿ. ಹೋಗೋಣ ಅಷ್ಟೇ. ಬಂದ್ರಾ? ಬಿಡ, ಜಸ್ಟ್ ಕಾಫಿ ಕುಡಿತೀನಿ. ತಿಂಡಿ ತಿನ್ಕೊ ಬಂದೆ. ಈ ನಾಯಿ ನನ್ನೇ ಫಾಲೋ ಮಾಡ್ತಿದ್ದ ಗೈಸ್. ತಡಿಯೋ, ನಾನು ಕಾಫಿಯಲ್ಲಿ ಇಟ್ಟಿದ್ದೀನಿ. ನಾ ಹೇಳು ದೊಡ್ಡಮ್ಮ. ಇಲ್ಲ ದೊಡ್ಡಮ್ಮ, ಮನೇಲೆ ಮಾಡ್ಕೊ ಬಂದೆ ತಿಂಡಿ. ಆಮೇಲೆ 7 ಗಂಟೆಗೆ ಬರೋಕ್ಕೆ ಹೇಳಿ. ಇಲ್ಲಿ ಬಂದರೆ 10 ಗಂಟೆ. 8 ಗಂಟೆಗೆ ಫೋನ್ ಮಾಡಿದಾಗ ಅಲ್ಲೇ ಇದ್ದೆ ಮತ್ತೆ. ಅದೇ 8 ಗಂಟೆಗೆ ಅವಾಗ ಹೊರಟು ನಾವು. ಹಾಂ, ನೀವು ಎಷ್ಟು ಗಂಟೆಗೆ ಇಲ್ಲಿಗೆ ಬಂದ್ರಿ? 8:45 ಇಲ್ಲೇ ಇದ್ದು. 8:45ಗೆ. ಹಾಂ, ನಾವು ಲೇಟ್ ಆಯ್ತು ಅನ್ಕೊಂಡ್ವಿ. ಸದ್ಯ ಇಲ್ಲಿ ಏನೂ ಶುರು ಆಗಿರ್ಲಿಲ್ಲ ಫಂಕ್ಷನ್. ಇಲ್ಲಿ ಹೊರಟಿಲ್ಲ ನಾವು. ಹೌದಾ? ನಮ್ಮ ಅಮ್ಮ ಅಂತೂ ನಂಗೆ ಬೈತಾ ಇದೆ, ನಿನ್ನಿಂದ ಲೇಟ್ ಆಯ್ತು. ಅವನ ಆ ಥರ ಆಡಿದ್ದು 7 ಗಂಟೆಗೆ ಹೊರಡೋದು. 10 ಗಂಟೆಗೆ ಪ್ರೋಗ್ರಾಮ್ ಮುಗ್ದಿರುತ್ತೆ ಅಂದ್ರು. ಇಲ್ಲ 10 ಗಂಟೆಗೆ ಸ್ಟಾರ್ಟ್ ಆಗಿಲ್ಲ. ಚೆಲ್ಕೊಂಡ್ರಾ? ನಾನು ಅದಕ್ಕೆ ಭಯದಲ್ಲಿ ಕುಡಿತಾ ಇದ್ದೀನಿ.
ಆಗ್ಲೇ ಏನ್ ಹೇಳ್ದೆ ಹೇಳು ಏನ್ ಹೇಳ್ದೆ ಸೀರೆ ಚೆನ್ನಾಗಿದೆ ಅಂತ ಹೇಳಿದೆ. ಗೈಸ್ ಸೀರೆ ಚೆನ್ನಾಗಿದೆ. ಕಾಂಪ್ಲಿಮೆಂಟ್ ಅದು ಆಚಾರದಲ್ಲಿ ತಗೊಂಡಿರೋದಂತೆ. ಎಷ್ಟು 1000 ಕೈದಾ ಅಲ್ಲ 1,000 ರೂಪಾಯಿಗೆ ಯಾರು 5 ಕೊಡ್ತಾರೆ ಗೈಸ್? ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ನೀವೇ ಕಮೆಂಟ್ ಸೀರೆ ಮಾಡಿ. ಚೆನ್ನಾಗಿದೆ. ನಾನು 5 ಅನ್ನೋದಕ್ಕೆ ಚೆನ್ನಾಗಿದೆ ಅಂದ್ರೆ 2,500 ಲಾಸ್. ಪರವಾಗಿಲ್ಲ ಆದ್ರೆ ಬ್ಲೌಸ್ ಹೊಲ್ಸಕ್ಕೆ ಅದಕ್ಕೆ 1,500. ಹೋಗು ಸಾರಿಗಿಂತ ಬ್ಲೌಸೇ ರೇಟ್ ಜಾಸ್ತಿ. ಕರೆಕ್ಟ್ 500 ರೂಪಾಯಿ. ಕರೆಕ್ಟ್ ಗೆಸ್ ಮಾಡಿದೆ. ಅನ್ಕೊಂಡಿರೋದಲ್ಲ ಅವರೇ ಮಲ್ಲೇಶ್ ಅಣ್ಣನೇ. ವಯಸ್ಸಾಯ್ತು ಅಲ್ವಾ? ಇಲ್ಲೊಂದು ಆಂಟಿ ಗ್ಯಾಂಗ್ ಬರ್ತಾ ಇದೆ. ಅಮ್ಮ ಹೆಂಗಿತ್ತು? ಇನ್ನೇನು ಒಬ್ರು ಬರಂಗಿಲ್ಲ. ಒಬ್ರು ಬಂದ್ರು ಒಬ್ರು ಬರಂಗಿಲ್ಲ. ಒಬ್ರು ಬರಂಗೇ ಇಲ್ಲ. ಓ ಹಂಗಾಗಿ ಅಮೃತತೆ ಅಲ್ಲೇ ಇದಾರಲ್ಲ ನೋಡ್ಕೊಂತ. ಇದು ಇರ್ಬೇಕು ಮತ್ತೆ ಅದು ಕಷ್ಟವೇ. ಗೈಸ್ ಈಗೆಲ್ಲ ತಿಂಡಿ ಮಾಡಕ್ಕೆ ಹೋಗಿದ್ದಾರೆ. ಸೊ ಅಲ್ಲಿ ಅಡುಗೆ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಡೈನಿಂಗ್ ಹಾಲ್ ಇದು, ಇಲ್ಲಿ ಊಟಕ್ಕೆ ಹಾಕೋದು. ಬಟ್ ಈಗೆಲ್ಲ ಅಲ್ಲೇ ತಿಂತಾರೆ. ಏನು ನೋಡಿ ಗಾಯ್ಸ್, ಇನ್ನು ನಾವು ತಗೊಂಡದ್ರಲ್ಲಿ ತಪ್ಪೇ ಇಲ್ಲ. ಆಂಟಿ ದಿರಿಗೆ ಕ್ರೇಜು. ಹಾಯ್ ಹಾಯ್. ಇವ್ರು ಹುಡುಗಿ ಅಕ್ಕ ಗೈಸ್. ಎಲ್ಲ ನೋಡಿ ಎಲ್ಲ ಮುದ್ಕೇರೋ ಎಲ್ಲ. ಏಯ್ ಮುದ್ಕೇರಲ್ಲಪ್ಪ, ಹೆಂಗ್ ಲೇಡೀಸು. ಇದೊಂಚೂರು ಆನ್ ಮಾಡಿಕೊಡು ಸರ್. ಇದು ಬ್ಯಾಗ್ ಇಟ್ಕೊಬಿಟ್ಟಿದ್ದೀನಿ. ತಡೀರಿ, ಕ್ಯಾಮ್ರಾಮನಿಗೆ ಕ್ಯಾಮ್ರಾ ಓಪನ್ ಮಾಡಕ್ ಬರ್ತಿಲ್ಲ. ಹಾ ಚೆನ್ನಾಗಿ ಬರ್ತಿದೆ. ಅದೇನು ಟಿಶ್ಯೂ ಪೇಪರಾ? ಎಂತ ಕಲ್ಗೆಟ್ಟ. ನಾನು ಬರೋದು ಓ ಎಲ್ಲ ಇಲ್ಲಿ ನೋಡಿ, ಇಲ್ಲಿ ನೀವು ಹೋಗೇ ಬಿಡ್ರಿ ಮಮ್ಮಿ, ಇಲ್ಲಿ ನೋಡಿ ಅಂದಾಗ. ಎಲ್ಲ ಥರ ಒಂದೇ ದಿವಸ ಮಾಡ್ತೀವಿ. ಎಲ್ಲದಕ್ಕೂ ಬರಲಿಲ್ಲ, ಅದು ದೂರ ಬೇರೆ ಆಯಿತು. ನಮ್ಮ ಅಜ್ಜಿ ಅಜ್ಜಿ ನೋಡು. ಈಗ ನೋಡಲಿ ಫುಲ್ಲು ವೆಹಿಕಲ್ಸ್ ಅಲ್ಲಿಂದನೂ ಕವರ್ ಆಗಿದೆ, ಎಂಟ್ರೆನ್ಸ್ ಇಂದನಲ್ಲ. ಅದೇ ವೈಟ್ ಕಲರ್ ಅಲ್ಲಿ ಕ್ಲಿಕ್ ಮಾಡು, ವಿಡಿಯೋ ಮಾಡ್ತಾ. ಅದೇ ಫುಲ್ ಫೇಮಸ್ ಆಗಿದೆ ನಾನ್ ವೆಜ್ ಅಂತ. ಹುಡುಗಿನ ಇಲ್ಲೇ ರಿವೀಲ್ ಮಾಡ್ತಾ ಇದೀವಿ ಔಟ್ ಸೈಡ್, ಏನೋ ಕರ್ಕೊಂಡೋಗಿಂದ ಮುಂಚೆನೆ. ಹಾಂ
ಪಕ್ಷ ಬುಧವಾರ 14/10/2026 ಬೆಳಗ್ಗೆ 10:30ರಿಂದ 11:30ಕ್ಕೆ ಸಲ್ಲುವ ಶುಭ ಧನುರ್ ಲಗ್ನದಲ್ಲಿ ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿ ಬಾಣಸವಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ಲತಾ ಮತ್ತು ರಾಜೇಗೌಡ ಇವರ ಪುತ್ರಿ ಪುಣ್ಯ ಎಂಬ ವಧುವನ್ನು ಬೇಲೂರು ತಾಲೂಕು ಕಸಬಾ ಹೋಬಳಿ ದೇವಲಾಪುರ ಗ್ರಾಮದಲ್ಲಿ ವಾಸವಾಗಿರುವ ಪ್ರೇಮ ಮತ್ತು ಪುಟ್ಟಸ್ವಾಮಿಗೌಡ ಡಿಡಿ ಇವರ ಪುತ್ರ ಡಿಪಿ ಪ್ರಜ್ವಲ್ ಎಂಬ ವರನಿಗೆ ಕೊಟ್ಟು ಹಾಂದಿಂಗ್ ಟೌನ್ನಲ್ಲಿರುವ ಶಾಲಿಮಾರ್ ಕಲ್ಯಾಣ ಮಂಟಪದಲ್ಲಿ ನಡೆಸಲು ಗುರು ಹಿರಿಯರು ನಿಶ್ಚಯಿಸಿದ್ದಾರೆ. ಸಮಯಕ್ಕೆ ಆ ದಿನಕ್ಕೆ ಏನು ಇವೆಂಟ್ ಮಾಡಿದ್ದೀವಿ 1 ಗಂಟೆ ಮುಂಚೆ ಬಂದು ಸಾಂಗೋಪಾಂಗವಾಗಿ ಏನು ನಾವು ವ್ಯವಸ್ಥೆ ಮಾಡಿರ್ತೀವಿ ಅದರಲ್ಲಿ ಮದುವೆಯನ್ನ ಸಂತೋಷವಾಗಿ ಮಾಡಿಕೊಡ್ಬೇಕು ಅಂತ ಪತ್ರಿಕೆ ಕೊಡ್ತಿದ್ದಾರೆ. ಅಡ್ಡ ಬರ್ತಿದ್ದಾರೆ ಅಂತ ಹೇಳಿ ಹಾಗೆ ಸಂಜೆ ಕ್ಯೂತಿ ಇದು ಯಾವಾಗ ಬಂದು ಕೂರ್ತೆ ಇಲ್ಲಿ ಮುದ್ದು ಇಲ್ಲಿ ನೋಡು ಎಷ್ಟು ಬೇಗ ಅಜ್ಜಿ ಅಲ್ಲ ಅಜ್ಜಿ ನೋಡು ಅಜ್ಜಿ ಮಳೆ ಬರ್ತಾ ಇದೆ ಈಗಂತೂ ಫುಲ್ ಜನ, ಈಗ ಜಾಗನೇ ಇಲ್ಲ. ಅಮ್ಮ ಬಂತಾ? ಖುಷಿ ಆಯ್ತಾ ಅಮ್ಮ ಬಂದ್ಕೊಳ್ಳೆ? ಇಲ್ಲ ಮಾಡಿಸ್ತಿದ್ದೆ ಕರ್ಕೊಂಡು ರಿಂಗ್ ಎಲ್ಲಿದೆ? ಇನ್ನೂ ಇಟ್ಟಿಲ್ಲ ಅಲ್ಲ? ನಾವೆಲ್ಲಿದ್ದೀವಿ? ಲೇಟ್ ಆಗುತ್ತೆ ಮತ್ತೆ ಹೋಗಿಬಿಟ್ರೆ ಚೇರ ಕೂರಿಸ್ಬೇಕು.